ಚಿಕ್ಕ ಬಾಲಕ ವಿಲ್ಲಿಗೆ ತಂದೆ ಹೊಡೆಯುವಾಗ, ಇದು ನಿನಗುಂಟು ಮಾಡುವ ನೋವಿಗಿಂತಲೂ ನನಗೆ ಹೆಚ್ಚು ನೋವನ್ನುಂಟು ಮಾಡುತ್ತದೆ ಎಂದನು. ಹಾಗೆಯೇ ಪರಿಶೋಧನೆ ಜಯಿಸಿದಾಗ ಜಯಮಾಲೆ ದೊರೆಯುತ್ತದೆ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನಿಮಗೆಲ್ಲರಿಗೂ ತುಂಬು ಹೃದಯದ ವಂದನೆಗಳು. ಯೋಬನ ಪುಸ್ತಕದ ಅಧ್ಯಯನದಲ್ಲಿ ಮುನ್ನಡೆಯುತ್ತಿರುವಾಗ ನಾವು ಇಂದು ಊಚ್ ದೇಶದ ಧೂಳಿನ ಸ್ಥಿತಿ, ಅನೇಕ ವೇಳೆ ನಮ್ಮ ಕುರಿತು ಸೈತಾನನ ಲೆಕ್ಕ ಸರಿಯಾಗಿರುತ್ತದೆ. ದೇವರ ಸನ್ನಿಧಾನವು ಸುರಕ್ಷತೆಯನ್ನು ನೀಡುತ್ತದೆ. ಇದನ್ನು ತಿಳಿದುಕೊಳ್ಳಲು ಪೂರ್ತಿಯಾಗಿ ಕಾರ್ಯಕ್ರಮವನ್ನು ವೀಕ್ಷಿಸಿರಿ, ತಪ್ಪದೇ ಕರೆ ಮಾಡಿರಿ. ಬನ್ನಿರಿ, ನಮ್ಮ ಅಧ್ಯಯನವನ್ನು ಪ್ರಾರಂಭಿಸೋಣ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಯಾವನ ವಶಕ್ಕೆ ಬಹಳವಾಗಿ ಒಪ್ಪಿಸಿದೆಯೋ ಅವನ ಕಡೆಯಿಂದ ಇನ್ನೂ ಹೆಚ್ಚಾಗಿ ಕೇಳುವರು ಎಂಬುದಾಗಿ ಹೇಳಿದಂಥ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಮಹಿಮೆಯ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕವಾದ ಪ್ರೀತಿಯ ವಂದನೆಗಳು. ಕರ್ತನಲ್ಲಿ ಪ್ರಿಯರೇ, ದೇವರ ಮಹಾಕೃಪೆಯಿಂದ ಯೋಬನ ಪುಸ್ತಕದ 1ನೇ ಅಧ್ಯಾಯವನ್ನು ಧ್ಯಾನ ಮಾಡಿ ನಾವು ಮುಗಿಸಿದ್ದೇವೆ. ಮುಂದುವರೆದು ನಾವು 2ನೇ ಅಧ್ಯಾಯಕ್ಕೆ ಬರೋಣ. ಇದರ ಮುಖ್ಯ ಪ್ರಸ್ತಾಪ ಪರಲೋಕ, ದೇವರು, ಸೈತಾನನು, ಊಚ್ ದೇಶ, ಧೂಳಿನ ಸ್ಥಿತಿ ಎಂಬುದಾಗಿದೆ. ಯೋಬ 2ನೇ ಅಧ್ಯಾಯ 1ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ: ದೇವದೂತರು ಇನ್ನೊಂದು ದಿವಸ ಯೆಹೋವನ ಸನ್ನಿಧಿಯಲ್ಲಿ ಕಾಣಿಸಿಕೊಳ್ಳುವುದಕ್ಕೆ ಬಂದಾಗ ಸೈತಾನನು ಅವರ ಸಂಗಡ ಬಂದು ಸನ್ನಿಧಿಯಲ್ಲಿ ಕಾಣಿಸಿಕೊಂಡನು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ದೇವರ ಸೃಷ್ಟಿಗಳಾದ ದೂತರು ತಮ್ಮ ಎಂದಿನ ವರದಿ ಒಪ್ಪಿಸಿಕೊಳ್ಳುವುದಕ್ಕಾಗಿ ಕಾಣಿಸಿಕೊಂಡರು. ಅವರೆಲ್ಲರೂ ದೇವರಿಗೆ ವರದಿ ಒಪ್ಪಿಸಬೇಕಾಗಿತ್ತೆಂಬುದನ್ನು ಗಮನಿಸಿರಿ. ನಾನು ನೀನು ಒಂದು ದಿನ ದೇವರಿಗೆ ವರದಿ ಒಪ್ಪಿಸಬೇಕಾಗಿದೆ. ಕ್ರೈಸ್ತನು ಕ್ರಿಸ್ತನ ನ್ಯಾಯಾಸನದೆದುರು ನಿಲ್ಲಬೇಕಾಗಿದೆ ಎಂಬುದನ್ನು ನೆನಪಿನಲ್ಲಿಡಿರಿ. ಕೊರಿಂಥದವರಿಗೆ ಬರೆದ 2ನೇ ಪತ್ರಿಕೆ 5ನೇ ಅಧ್ಯಾಯ 10ನೇ ವಚನದಲ್ಲಿ ಇದನ್ನು ನಾವು ಕಾಣುತ್ತೇವೆ. ಪ್ರಿಯರೇ, ನಾವು ಈ ಲೋಕದಲ್ಲಿ ನಡೆಸಿದ ಮನೆವಾರ್ತೆತನದ ಕುರಿತಾಗಿ ಅಲ್ಲಿ ನಾವು ವರದಿ ಒಪ್ಪಿಸಬೇಕಾಗಿದೆ. ದೇವರಿಗೆ ನಾವು ಲೆಕ್ಕ ಕೊಡಬೇಕಾಗಿದೆ. ವಿಶ್ವಾಸಿಗಳಾದ ನಾವು ಪ್ರಕಟಣೆ 20ನೇ ಅಧ್ಯಾಯ 11ನೇ ವಚನದಿಂದ 15ನೇ ವಚನದವರೆಗೆ ಬರೆದ ಮಹಾ ಬಿಳಿ ಸಿಂಹಾಸನದೆದುರು ಕಾಣಿಸಿಕೊಳ್ಳುವುದಿಲ್ಲ. ಆದರೆ ಅಲ್ಲಿ ಅವಿಶ್ವಾಸಿಯು ತನ್ನ ಲೆಕ್ಕ ಕೊಡಬೇಕಾಗಿದೆ. ಪ್ರೀತಿಯುಳ್ಳ ದೇವಜನರೇ, ಆತನು ದೇವರೆಂಬುದನ್ನು ತಿಳಿದುಕೊಳ್ಳಿರಿ. ನಾವು ನಮ್ಮಷ್ಟಕ್ಕೆ ಜೀವಿಸುವವರಲ್ಲ. ನಮಗೆ ಸ್ವಾತಂತ್ರ್ಯ ಬೇಕು ಎಂಬ ಕೂಗು ನಮ್ಮ ಸುತ್ತಲೂ ಕೇಳಿಬರುತ್ತಿದೆ. ನಮಗೆಷ್ಟು ಸ್ವಾತಂತ್ರ್ಯವಿದೆ? ಒಂದು ಮಿಡತೆಯು ಮಾನವನ ಎತ್ತರಕ್ಕಿಂತಲೂ ಮೇಲಕ್ಕೆ ಹಾರಬಲ್ಲದು. ನಾವು ಕೂಡ ಮಿಡತೆಯಂತೆ ಹಾರಬಹುದಾದಲ್ಲಿ ಎತ್ತರವಾದ ಕಟ್ಟಡಕ್ಕಿಂತಲೂ ಮೇಲೆ ಹಾರಬಹುದು. ಆದರೆ ದೇವರು ನಮಗೆ ಕೆಲವು ಮಿತಿಗಳನ್ನು ವಿಧಿಸಿದ್ದಾನೆ. ನಾವು ಆತನ ಸೃಷ್ಟಿಗಳು, ಆತನು ಸೃಷ್ಟಿಕರ್ತನು. ನಾವೆಲ್ಲರೂ ಆತನಿಗೆ ಉತ್ತರ ಕೊಡಬೇಕಾಗಿದೆ. ಈ ದೇವದೂತರು ದೇವರ ಮುಂದೆ ವರದಿ ಒಪ್ಪಿಸಲಿಕ್ಕಾಗಿ ಬಂದಾಗ ಸೈತಾನನು ಕೂಡ ತನ್ನ ವರದಿ ಒಪ್ಪಿಸಲಿಕ್ಕಾಗಿ ಬರಬೇಕಾಗಿತ್ತೆಂಬುದನ್ನು ಗಮನಿಸಿರಿ. ಅವನು ದೇವರ ಕಾರ್ಯಕ್ಷೇತ್ರದಿಂದ ಹೊರಗಿರುವುದಿಲ್ಲ. ಅವನ ವರದಿ ಏನೆಂದು ದೇವರಿಗೆ ತಿಳಿದಿದ್ದರೂ ಸೈತಾನನು ದೇವರೆದುರಿಗೆ ಕಾಣಿಸಿಕೊಂಡು ತಾನೇನು ಮಾಡುತ್ತಿದ್ದೇನೆಂಬುದನ್ನು ದೇವರಿಗೆ ತಿಳಿಸಬೇಕಾಗಿತ್ತು. ಯೋಬ 2ನೇ ಅಧ್ಯಾಯ 2ನೇ ವಚನ ಹೀಗೆ ಹೇಳುತ್ತದೆ: ಯೆಹೋವನು ಎಲ್ಲಿಂದ ಬಂದಿ ಎಂದು ಸೈತಾನನನ್ನು ಕೇಳಲು ಸೈತಾನನು ಯೆಹೋವನಿಗೆ, ಭೂಲೋಕದಲ್ಲಿ ಸಂಚರಿಸುತ್ತಾ ಅಲ್ಲಲ್ಲಿ ತಿರುಗುತ್ತಾ ಇದ್ದು ಬಂದೆನು ಅಂದನು ಎಂಬುದಾಗಿ. ಸೈತಾನನು ತನ್ನ ಎಂದಿನ ಕಾಯಕದಲ್ಲಿ ತೊಡಗಿದ್ದನೆಂದು ಹೇಳಿದನು. ಈ ಕೆಳಗಿನ ಸಾಮ್ರಾಜ್ಯ ಅವನದಾಗಿತ್ತು. ಅವನು ಈಗಲೂ ಅದನ್ನು ನಡೆಸುತ್ತಿದ್ದಾನೆ. ಸುತ್ತಲೂ ನೋಡಿ ಈ ಜಗತ್ತನ್ನು ನಡೆಸುವವರಾರೆಂದು ತಿಳಿದುಕೊಳ್ಳಿರಿ. ಯೋಬ 2ನೇ ಅಧ್ಯಾಯ 3ನೇ ವಚನವನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಆಗ ಯೆಹೋವನು ಸೈತಾನನಿಗೆ, ನನ್ನ ದಾಸನಾದ ಯೋಬನ ಮೇಲೆ ಗಮನವಿಟ್ಟಿಯ? ಅವನಿಗೆ ಸಮಾನನು ಭೂಲೋಕದಲ್ಲಿ ಎಲ್ಲಿಯೂ ಸಿಕ್ಕುವುದಿಲ್ಲ. ಅವನು ದೇವರಲ್ಲಿ ಭಯಭಕ್ತಿಯುಳ್ಳವನಾಗಿ ಕೆಟ್ಟದ್ದನ್ನು ನಿರಾಕರಿಸುತ್ತಾ ನಿರ್ದೋಷಿಯೂ ಯಥಾರ್ಥ ಚಿತ್ತನೂ ಆಗಿದ್ದಾನೆ. ಅವನನ್ನು ಕಾರಣವಿಲ್ಲದೆ ನಾಶನ ಮಾಡುವುದಕ್ಕೆ ನೀನು ನನ್ನನ್ನು ಪ್ರೇರಿಸಿದರೂ ಅವನು ತನ್ನ ಯಥಾರ್ಥತ್ವವನ್ನು ಬಿಡದೇ ಇದ್ದಾನೆ ಅಂದನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ,
ಯೋಬನ ಮೇಲೆ ಸೈತಾನನು ಪ್ರಯೋಗಿಸಿದ ಕಾರ್ಯಗಳಿಗೆ ಯೋಬನಲ್ಲಿ ಯಾವ ತಪ್ಪೂ ಇದ್ದದ್ದು ಕಾರಣವಾಗಿರಲಿಲ್ಲವೆಂದು ಇಲ್ಲಿ ಸ್ಪಷ್ಟವಾಗುತ್ತದೆ. ಜನರು ಕೇಳುತ್ತಾರೆ, ಇದನ್ನು ದೇವರು ನನಗೆ ಆಗುವಂತೆ ಯಾಕೆ ಬಿಟ್ಟನು ಎಂಬುದಾಗಿ. ಒಂದು ವೇಳೆ ದೇವರ ಉತ್ತರ, ನಿನ್ನ ಯಾವ ತಪ್ಪೂ ಇದರಲಿಲ್ಲ, ನಾನು ನಿನ್ನನ್ನು ಶಿಕ್ಷಿಸುತ್ತಿಲ್ಲ, ನಿನ್ನನ್ನು ಇನ್ನಷ್ಟು ನನ್ನ ಹತ್ತಿರಕ್ಕೆ ತರಲು ಹೀಗೆ ಮಾಡುತ್ತಿದ್ದೇನೆ ಎಂಬುದಾಗಿರುತ್ತದೆ. ಯೋಬನ ಸಂಗಡ ದೇವರು ಮಾಡಿದ್ದೂ ಇದನ್ನೇ. ಇದರಲ್ಲಿ ಯೋಬನ ತಪ್ಪೇನೂ ಇರಲಿಲ್ಲ. ಪ್ರೀತಿಯುಳ್ಳ ದೇವಜನರೇ, ಕೆಲವೊಮ್ಮೆ ನಾವು ಇತರ ವಿಶ್ವಾಸಿಗಳ ಕಡೆಗೆ ಬೆರಳು ತೋರಿಸಿ ದೇವರು ಅವನನ್ನು ಶಿಕ್ಷಿಸುತ್ತಿದ್ದಾನೆ ಎಂದು ಹೇಳುತ್ತೇವೆ. ಆದರೆ ಅದು ಸತ್ಯವಾಗಿರಲಾರದು. ಒಂದು ವೇಳೆ ನಿನ್ನನ್ನು ನನ್ನನ್ನು ಪರೀಕ್ಷಿಸಲಾರದ ರೀತಿಯಲ್ಲಿ ಅವನನ್ನು ಪರೀಕ್ಷಿಸುತ್ತಿರಬಹುದು. ಯಾಕಂದರೆ ನಾವು ಅಷ್ಟನ್ನೂ ಸಹಿಸಲಾರೆವೆಂಬುದು ಆತನಿಗೆ ತಿಳಿದಿದೆ. ಯೋಬನು ದಾಟಿ ಹೋದಂಥ ಸಂಕಟಗಳನ್ನು ನಾನಂತೂ ಸಹಿಸಲಾರೆ. ದೇವರು ಪುನಃ ಸೈತಾನನ ಲಕ್ಷ್ಯವನ್ನು ಯೋಬನ ಕಡೆಗೆ ತಿರುಗಿಸುತ್ತಾನೆ. ಯೋಬನು ಇನ್ನೂ ನನ್ನನ್ನು ಸೇವಿಸುತ್ತಿದ್ದಾನೆ, ಅವನಿಂದ ಸಮಸ್ತವನ್ನು ಬಿಡಲು ನಿನಗೆ ಅಪ್ಪಣೆ ಕೊಟ್ಟರೆ ಅವನು ನನ್ನನ್ನು ಬಿಡುತ್ತಾನೆಂದು ಹೇಳಿದ್ದಿ. ಆದರೆ ಅವನು ಹಾಗೆ ಮಾಡಲಿಲ್ಲ. ಅವನು ತನ್ನ ಯಥಾರ್ಥತ್ವವನ್ನು ಉಳಿಸಿಕೊಂಡಿದ್ದಾನೆ ಎಂದು ದೇವರು ಹೇಳಿದನು. ಯೋಬ 2ನೇ ಅಧ್ಯಾಯ 4ನೇ ವಚನದಿಂದ 6ನೇ ವಚನದವರೆಗೆ ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ, ಯೆಹೋವನ ಆ ಮಾತಿಗೆ ಸೈತಾನನು, ಚರ್ಮಕ್ಕೆ ಚರ್ಮ ಎಂಬಂತೆ ಒಬ್ಬ ಮನುಷ್ಯನು ಪ್ರಾಣವನ್ನು ಉಳಿಸಿಕೊಳ್ಳುವುದಕ್ಕೋಸ್ಕರ ತನ್ನ ಸರ್ವಸ್ವವನ್ನು ಕೊಡುವನು. ಆದರೆ ನಿನ್ನ ಕೈಚಾಚಿ ಅವನ ಅಸ್ಥಿ ಮಾಂಸಗಳನ್ನು ಹೊಡೆ, ಅವನು ನಿನ್ನ ಮುಖದೆದುರಿಗೆ ನಿನ್ನನ್ನು ದೂಷಿಸಲೇ ದೂಷಿಸುವನು ಅಂದನು. ಯೆಹೋವನು ಸೈತಾನನಿಗೆ, ಅವನು ನಿನ್ನ ಕೈಯಲ್ಲಿದ್ದಾನೆ, ನೋಡು, ಅವನ ಪ್ರಾಣವನ್ನಾದರೂ ಉಳಿಸಲೇಬೇಕು ಎಂದು ಅಪ್ಪಣೆ ಕೊಟ್ಟನು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಅನೇಕ ವೇಳೆ ನಮ್ಮ ಕುರಿತು ಸೈತಾನನ ಲೆಕ್ಕ ಸರಿಯಾಗಿರುತ್ತದೆ. ನಮ್ಮ ಆಯುಧಗಳಲ್ಲಿ ಕೊರತೆ ಇರುತ್ತದೆ. ಕೆಲವೊಂದು ಬಲಹೀನತೆಗಳಿರುತ್ತವೆ. ಮೂಲಕ್ಕೆ ಬಂದಾಗ ನಾವೆಲ್ಲರೂ ಬಿದ್ದು ಹೋಗುತ್ತೇವೆ. ಆದರೆ ದೇವರು ನಮಗೆ ವಾಗ್ದಾನ ಕೊಟ್ಟಿದ್ದಾನೆ. ಮನುಷ್ಯನು ಸಹಿಸಬಹುದಾದ ಶೋಧನೆ ಹೊರತು ಬೇರೆ ಯಾವುದೂ ನಿಮಗೆ ಸಂಭವಿಸಲಿಲ್ಲ. ದೇವರು ನಂಬಿಗಸ್ತನು. ನಿಮ್ಮ ಶಕ್ತಿಯನ್ನು ಮೀರುವ ಶೋಧನೆಯನ್ನು ನಿಮಗೆ ಬರಗೊಳಿಸದೆ ನೀವು ಅದನ್ನು ಸಹಿಸುವುದಕ್ಕೆ ಶಕ್ತರಾಗುವಂತೆ ಶೋಧನೆಯಾಗುತ್ತಲೇ ತಪ್ಪಿಸಿಕೊಳ್ಳುವ ಮಾರ್ಗವನ್ನು ಸಿದ್ಧ ಮಾಡುವನು ಎಂಬುದಾಗಿ ಕೊರಿಂಥದವರಿಗೆ ಬರೆದ 1ನೇ ಪತ್ರಿಕೆ 10ನೇ ಅಧ್ಯಾಯ 13ನೇ ವಚನದಲ್ಲಿ ಓದುತ್ತೇವೆ. ಪ್ರಿಯರೇ, ನಮ್ಮ ಶಕ್ತಿಗೆ ಮೀರಿ ಶೋಧಿಸಲ್ಪಡುವುದಕ್ಕೆ ದೇವರು ಬಿಡುವುದಿಲ್ಲ. ನಾವು ಇದನ್ನು ತಿಳಿದುಕೊಳ್ಳಬೇಕು. ಪ್ರಿಯ ಸ್ನೇಹಿತನೇ, ನೀನು ಎಲ್ಲೇ ಇದ್ದರೂ, ನೀನು ಯಾವ ಪರಿಸ್ಥಿತಿಯನ್ನು ದಾಟಿ ಹೋಗುತ್ತಿದ್ದರೂ ದೇವರು ನಿನ್ನನ್ನು ಎತ್ತಿ ಹಿಡಿಯಲು ಶಕ್ತನಾಗಿದ್ದಾನೆ. ಇದು ವಿಶೇಷವಾದ ಆದರಣೆಯಾಗಿದೆ. ಯಾವಾಗ ಏನು ಸಂಭವಿಸುತ್ತದೆಂದು ನಾವು ಹೇಳಲು ಸಾಧ್ಯವಿಲ್ಲ. ಅದು ಮಾತಿಗೆ ಮೀರಿದ ದುರಂತವಾಗಿರಬಹುದು, ಇಲ್ಲವೇ ಒಳ್ಳೆಯ ಸಂಗತಿಯಾಗಿರಲೂಬಹುದು. ಏನೇ ಆಗಿದ್ದರೂ ದೇವರು ಹೇಳುತ್ತಾನೆ, ನೀನು ಅದರಿಂದ ಹೊರಬರುವಂತೆ ನಾನು ಮಾಡುತ್ತೇನೆ ಎಂದು. ನಮ್ಮ ಆಯುಧವು ಶಕ್ತವಾಗುವಂತೆ ದೇವರು ಮಾಡುತ್ತಾನೆ. ಇದು ಅದ್ಭುತವಾದ ವಿಚಾರವಾಗಿದೆ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಸೈತಾನನು ಸುಳ್ಳುಗಾರನಾಗಿದ್ದಾನೆ. ಯೋಬನು ತನ್ನ ದೇಹ ಭದ್ರತೆಗಾಗಿ ಏನನ್ನು ಬೇಕಾದರೂ ಮಾಡುತ್ತಾನೆಂದು ಸೈತಾನನು ಹೇಳುತ್ತಾನೆ. ತನಗೆ ಅವನ ಎಲುಬು ಮಾಂಸಗಳನ್ನು ಮುಟ್ಟಲು ಬಿಟ್ಟರೆ ಯೋಬನು ದೇವರನ್ನು ಶಪಿಸುವಂತೆ ಮಾಡುತ್ತೇನೆಂದು ಹೇಳುತ್ತಾನೆ. ಮುಂದಕ್ಕೆ ತಿರುಗಿ ಊಚ್ ದೇಶ ಎಂಬುದನ್ನು ನೋಡೋಣ. ಯೋಬ 2ನೇ ಅಧ್ಯಾಯ 7 ಮತ್ತು 8ನೇ ವಚನಗಳನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ, ಆಗ ಸೈತಾನನು ಯೆಹೋವನ ಸನ್ನಿಧಾನದಿಂದ ಹೊರಟು ಯೋಬನ ಅಂಗಾಲು ಮೊದಲುಗೊಂಡು ನಡುನೆತ್ತಿನವರೆಗೂ ಕೆಟ್ಟ ಕುರುಗಳನ್ನು ಹುಟ್ಟಿಸಿ ಅವನನ್ನು ಬಾಧಿಸಿದನು. ಯೋಬನು ಒಂದು ಬೋಕಿಯನ್ನು ತೆಗೆದುಕೊಂಡು ತನ್ನ ಮೈಯನ್ನು ಕೆರೆದುಕೊಳ್ಳುತ್ತಾ ಬೂದಿಯಲ್ಲಿ ಕೂತುಕೊಂಡಿದ್ದನು ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಯೋಬನಿಗೆ ಅವನ ಜೀವಿತದ ಎಲ್ಲ ಕ್ಷೇತ್ರಗಳಲ್ಲಿಯೂ ಪರಿಶೋಧನೆ ಉಂಟಾಯಿತು. ಸೈತಾನನು ಅವನನ್ನು ಮುರಿಯಲು ಪ್ರಯತ್ನಿಸುತ್ತಿದ್ದನು. ಅವನು ತನ್ನ ಐಶ್ವರ್ಯವನ್ನೆಲ್ಲ ಕಳಕೊಂಡನು, ಮನೆಯವರನ್ನೆಲ್ಲ ಕಳಕೊಂಡನು. ಈಗ ಅವನ ಶರೀರದ ಮೇಲೂ ಬಾಧೆಯಾಯಿತು. ಯೋಬನಿಗಾದ ಸಂಕಟಗಳಿಗೆ ಮಾನವ ರೀತಿಯಲ್ಲಿನ ಯಾವ ವಿವರಣೆಯೂ ಇರುವುದಿಲ್ಲ. ಅದು ಅವನ ಪಾಪಕ್ಕಾಗಿ ಬಂದ ಶಿಕ್ಷೆಯಲ್ಲ. ನಿಜವಾದ ಒಳದೃಷ್ಟಿ ಇಲ್ಲದಿದ್ದರೆ ಅದೆಲ್ಲವೂ ಬುದ್ಧಿಹೀನವಾಗಿ ಕಾಣುತ್ತದೆ. ಆದ್ದರಿಂದ ನಾವು ತಿಳಿದುಕೊಳ್ಳಲು ಶಕ್ತರಾಗುವಂತೆ ದೇವರು ಈ ಪುಸ್ತಕದ ಆರಂಭದಲ್ಲೇ ವಿವರಣೆಯನ್ನು ಕೊಟ್ಟಿರುತ್ತಾನೆ.
ಯೋಬನಿಗೆ ಸಂಭವಿಸುವಂತಾದು ಒಂದು ಬೆಳೆಯುಳ್ಳ ಉನ್ನತವಾದ ಉದ್ದೇಶಕ್ಕಾಗಿ. ದೇವರ ಆಂತರ್ಯದ ಯೋಜನೆಗಳಲ್ಲಿ ಇದಕ್ಕೆ ಒಳ್ಳೆಯದಾದ ಉದ್ದೇಶವಿರುತ್ತದೆ. ಎಲ್ಲ ಸತ್ಯಾಂಶಗಳೆದುರಿನಲ್ಲಿ ಎಲ್ಲ ವಿಚಾರಗಳನ್ನು ಗಮನಿಸುವಾಗ ಇದರಲ್ಲಿ ದೇವರಿಗೆ ಒಂದು ಉದ್ದೇಶವಿರುತ್ತದೆ. ಅದು ಶಿಕ್ಷಣವಾಗಿದೆ. ಅದು ಯೋಬನಿಗೆ ಒಳ್ಳೆಯದಕ್ಕೆ ಆಯಿತೆಂದು ನಾವು ಹೇಳಬಹುದು. ಪ್ರಿಯರೇ, ಚಿಕ್ಕ ವಿಲ್ಲಿಗೆ ತಂದೆ ಒಡೆಯುವಾಗ ತಂದೆಯು ಇದು ನಿನಗುಂಟು ಮಾಡುವ ನೋವಿಗಿಂತ ನನಗೆ ಹೆಚ್ಚು ನೋವನ್ನುಂಟು ಮಾಡುತ್ತದೆ ಎಂದು ಹೇಳುತ್ತಾನೆ. ಆಗ ವಿಲ್ಲಿ ಹೇಳುತ್ತಾನೆ, ಹೌದು, ಆದರೆ ಅದೇ ಸ್ಥಳದಲ್ಲಲ್ಲ ಎಂಬುದಾಗಿ. ಪ್ರಿಯರೇ, ಈ ಅನುಭವಗಳು ಯೋಬನಿಗೆ ಅಂತಿಮವಾಗಿ ಒಳ್ಳೆಯದನ್ನುಂಟು ಮಾಡುತ್ತವೆ. ದೇವರ ಮಾರ್ಗಗಳು ನಮ್ಮ ಮಾರ್ಗಗಳಂತೆ ಅಲ್ಲ ಎಂಬುದನ್ನು ಮರೆಯಬೇಡಿರಿ. ಯೆಶಾಯನ ಪ್ರವಾದನೆ ಗ್ರಂಥ 55ನೇ ಅಧ್ಯಾಯ 9ನೇ ವಚನ ಹೀಗೆ ಹೇಳುತ್ತದೆ, ಭೂಮಿಯ ಮೇಲೆ ಆಕಾಶವು ಎಷ್ಟು ಉನ್ನತವೋ ನಿಮ್ಮ ಮಾರ್ಗಗಳಿಗಿಂತ ನನ್ನ ಮಾರ್ಗಗಳು, ನಿಮ್ಮ ಆಲೋಚನೆಗಳಿಗಿಂತ ನನ್ನ ಆಲೋಚನೆಗಳು ಅಷ್ಟು ಉನ್ನತವಾಗಿದೆ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ನಾವು ಮಕ್ಕಳನ್ನು ಕಷ್ಟಗಳಿಂದ ಬಿಡಿಸಲು ಇಚ್ಛಿಸುತ್ತೇವೆ. ಅದಕ್ಕಾಗಿ ಏನೆಲ್ಲ ಮಾಡುತ್ತೇವೆ? ಅವರ ಜೀವನ ಸುಖಮಯವಾಗುವಂತೆ ಮಾಡಲು ಎಲ್ಲವನ್ನು ಕೊಡುತ್ತೇವೆ. ಆದರೆ ಹೀಗೆ ಮಾಡಿ ಅವರನ್ನು ಕೆಡಿಸುತ್ತೇವೆ. ಹಾಗಾಗಿ ಒಂದು ದಾರಿ ತಪ್ಪಿದ ತಲೆಮಾರನ್ನು ಸೃಷ್ಟಿಸುತ್ತೇವೆ. ಕರ್ತನಲ್ಲಿ ಪ್ರಿಯರೇ, ತನ್ನ ಅನುಭವಗಳಿಂದ ಏನೋ ಒಳ್ಳೆಯದಾಗಲಿದೆ ಎಂದು ಯೋಬನು ತಿಳಿದುಕೊಳ್ಳುವ ಒಂದು ದಿನ ಬಂತು. ಆದರೆ ಈಗ ಅವನಿಗೆ ಏನೂ ಅರ್ಥವಾಗಲಿಲ್ಲ. ಅದು ಯೋಬನ ಒಳ್ಳೆಯದಕ್ಕಾಗಿ ಮಾತ್ರವಲ್ಲದೆ ದೇವರ ಮಹಿಮೆಗಾಗಿಯೂ ಆಗಿತ್ತು. ಸೈತಾನನು ದೇವರ ಸ್ವಭಾವವನ್ನೇ ದೂರಿದನೆಂಬುದನ್ನು ನೋಡಿರಿ. ಈ ರೀತಿ ಸೈತಾನನು ದೇವರ ಮೇಲೆ ತಪ್ಪು ಹೊರಿಸುವಾಗ ಇಡೀ ದೇವದೂತ ಸಮೂಹವೇ ನಡುಗಿರಬಹುದು. ಅವನ ದೂರಿನಾಂಶ ಏನಾಗಿತ್ತೆಂದರೆ, ನೀನು ಪ್ರೀತಿಸಲ್ಪಡಲು ಯೋಗ್ಯನಲ್ಲ, ನಿನ್ನನ್ನು ಪ್ರೀತಿಸಿ ನಿನ್ನ ಸೇವೆ ಮಾಡಲು ನೀನು ಯೋಬನಿಗೆ ಆಮಿಷ ಒಡ್ಡಬೇಕಾಗಿತ್ತು, ನೀನು ಲಂಚ ಕೊಟ್ಟಿದ್ದೀ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ನಮ್ಮ ಕುರಿತಾಗಿ ಏನು? ನಾವು ಸಮಯ ಸಾಧಕರೋ? ನಾವು ಹಣಕ್ಕಾಗಿ ಪ್ರೀತಿಸುವವರೋ? ದೇವರು ಒಳ್ಳೆಯವನು, ನಮಗೆ ದಯ ತೋರಿಸುವವನು. ಆತನ ಒಳ್ಳೆಯತನದಲ್ಲಿ ನಾವು ಸಂತೋಷಿಸುತ್ತೇವೆ. ಆದರೆ ನಮಗೆ ಪರಿಶೋಧನೆಗಳು ಬಂದಾಗ ನಮ್ಮ ನಿಜಗುಣ ಹೊರಗೆ ಬರುತ್ತದೆ. ಬೆಂಕಿಯು ಯಾವಾಗಲೂ ಬೇಡವಾದದ್ದನ್ನು ಸುಡುತ್ತದೆ. ಪರೀಕ್ಷೆಯಿಂದ ನಿಜವಾದದ್ದು ಯಾವುದೆಂದು ಕಂಡುಬರುತ್ತದೆ. ನಾವು ಈ ಲೋಕದಲ್ಲಿ ಬೆಳಕುಗಳಾಗಿರಬೇಕು. ಬೆಳಕು ಕತ್ತಲೆ ಇರುವಲ್ಲಿ ಅವಶ್ಯವಿದೆ. ನಮ್ಮ ಬೆಳಕು ಪ್ರಕಾಶಿಸುವಂತೆ ಮಾಡಲು ದೇವರು ನಮ್ಮನ್ನು ಕತ್ತಲೆ ಇರುವಲ್ಲಿ ಇರಿಸುತ್ತಾನೆ. ಕರ್ತನಲ್ಲಿ ಪ್ರಿಯರೇ, ದೇವರು ತನ್ನ ಮಕ್ಕಳಿಗೆ ಸುಲಭವಾಗಿ ಜೀವಿತದ ವಾಗ್ದಾನ ಮಾಡಿರುವುದಿಲ್ಲ. ಅದರ ಬದಲಾಗಿ ನಮ್ಮ ದಾರಿ ಒರಟಾಗಿರುತ್ತದೆಂದು ಹೇಳಿದ್ದಾನೆ. ನಾವು ಆತನೊಂದಿಗೆ ಕಷ್ಟಗಳನ್ನು ಸಹಿಸುವುದಾದಲ್ಲಿ ಆತನೊಂದಿಗೆ ಆಳುತ್ತೇವೆ. ನೋವೇ ಇಲ್ಲದಿದ್ದಲ್ಲಿ ಸಂಭ್ರಮವೂ ಇರುವುದಿಲ್ಲ. ಶ್ರಮೆಗಳು ಹೋರಾಟವಿಲ್ಲದಿದ್ದಲ್ಲಿ ಅಧಿಕಾರ ದಂಡವೂ ಇರುವುದಿಲ್ಲ. ಸರ್ವಶಕ್ತ ದೇವರ ಭಯಂಕರ ಕೈ ಕೆಳಗೆ ಬೊಗ್ಗಿಕೊಳ್ಳುವುದು ಬಲು ಕಷ್ಟಕರವಾದದ್ದು. ಆದ್ದರಿಂದಲೇ ಪೌಲನು, ಕರ್ತನ ಭಯವು ನಮಗಿರುವುದರಿಂದ ನಾವು ಮನುಷ್ಯರನ್ನು ಒಡಂಬಡಿಸುತ್ತೇವೆ ಎಂದು ಹೇಳುತ್ತಾನೆ. ಕೊರಿಂಥದವರಿಗೆ ಬರೆದ 2ನೇ ಪತ್ರಿಕೆ 5ನೇ ಅಧ್ಯಾಯ 11ನೇ ವಚನದಲ್ಲಿ ಇದನ್ನು ಓದುತ್ತೇವೆ. ಪ್ರೀತಿಯುಳ್ಳ ದೇವಜನರೇ, ಯೋಬನಿಗೆ ಎಂತಹ ತೊಂದರೆಗಳು ಬಂದವು! ಅವನ ದೇಹವಿಡೀ ಕುರುಗಳುಂಟಾಗಿ ಅವನು ತನ್ನ ಮೈಯನ್ನು ಬೋಕಿಯಿಂದ, ಅಂದರೆ ಮಡಿಕೆ ಚೂರಿನಿಂದ ಕೆರೆದುಕೊಳ್ಳುತ್ತಿದ್ದನು. ಅವನ ಅಸ್ವಸ್ಥ ಏನಾಗಿರಬಹುದೆಂದು ಅನೇಕ ಕ್ರೈಸ್ತ ವೈದ್ಯರು ತಮ್ಮಲ್ಲೇ ಊಹೆ ಮಾಡಿಕೊಳ್ಳುತ್ತಿದ್ದರು. ಲಂಡನ್ನಿನ ವೈದ್ಯರಾದ ಡಾಕ್ಟರ್ ಫೆಡ್ರಿಕ್ ಹಾರ್ವೆ ಅವರು ಯೋಬನಿಗಿದ್ದ ಕಾಯಿಲೆ ಮಾನಸಿಕ, ದೈಹಿಕ ಚರ್ಮರೋಗವೆಂದು ಹೇಳಿದರು. ಇನ್ನೊಂದು ಒಳ್ಳೆಯ ವಿಚಾರ ಸತ್ಯವೇದ ಹೇಳುತ್ತದೆ, ದೇಹವಿಡೀ ಕೆಟ್ಟ ಕುರುಗಳಿದ್ದವು ಎಂದು. ಈ ಕ್ರೈಸ್ತ ವೈದ್ಯರು ಅದು ದೈಹಿಕ ಚರ್ಮದ ಕಾಯಿಲೆ ಎಂದು ಹೇಳುತ್ತಾರೆ. ವೈದ್ಯರು ನಿಮಗೇನು ಮಾಡಬಹುದೆಂದು ಇದು ತಿಳಿಸುತ್ತದೆ. ದೈಹಿಕ ಚರ್ಮದ ಕಾಯಿಲೆ ಎಂದರೆ ಮನಸ್ಸಿನ ಆತಂಕದಿಂದ ಉಂಟಾಗುವ ಒಂದು ಚರ್ಮದ ರೋಗ. ಇದು ಯೋಬನ ಸ್ಥಿತಿಯ ವಿವರಣೆ ಎಂದು ನನಗನಿಸುವುದಿಲ್ಲ. ಆದರೆ ಅಲ್ಲಿ ರೋಗ ಪತ್ತೆ ಹಚ್ಚಲು ಯಾವ ವೈದ್ಯರೂ ಇರಲಿಲ್ಲವಾದ್ದರಿಂದ ನಾನು ಅದನ್ನು ಅಲ್ಲಗಳೆಯಬಹುದು. ಡಾಕ್ಟರ್ ಹಾರ್ವೆಯವರು ಒಂದು ವೈದ್ಯಕೀಯ ಪತ್ರಿಕೆಯಲ್ಲಿ ಇದರ ಕುರಿತಾಗಿ ಬರೆದಿದ್ದರು. ಯೋಬನ ಪುಸ್ತಕವನ್ನು ಅಧ್ಯಯನ ಮಾಡಿದಾಗ ಅವನಿಗೆ ನಿದ್ರಾಹೀನತೆ, ಭಯಾನಕವಾದ ಕನಸುಗಳು, ಸಾಮಾನ್ಯವಾಗಿ ಆತಂಕ
ಇವೆಲ್ಲವೂ ಇತ್ತು ಎಂದು ಹೇಳುತ್ತಾರೆ. ಈಗಿನ ಮನೋದೈಹಿಕ ಚರ್ಮರೋಗಕ್ಕೆ ಇವೆಲ್ಲವೂ ಕಾರಣವಾಗಿರುತ್ತದೆ ಎಂದು ಸಾಮಾನ್ಯವಾಗಿ ಹೇಳುತ್ತಾರೆ. ನಿನ್ನ ಮೈ ಕೆರೆದುಕೊಳ್ಳುವಂತಾದರೆ ಯೋಚಿಸು. ಕಡಿಮೆ ಪಕ್ಷ ನಿನ್ನ ದೈಹಿಕ ತೊಂದರೆಯ ಹೆಸರಾದರೂ ನಿನಗೆ ಗೊತ್ತಿರುತ್ತದೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ನ್ಯೂಯಾರ್ಕ್ನ ಹೃದಯರೋಗ ತಜ್ಞರಾದ ಡಾಕ್ಟರ್ ಚಾರ್ಲ್ಸ್ ಜೆ ಬ್ರಿಮ್ ಎಂಬವರು ಯೋಬನ ಅಸ್ವಸ್ಥವು ಪೆಲಗ್ರ ಎಂಬ ವಿಟಮಿನ್ ಕೊರತೆಯಿಂದ ಆಗುವ ರೋಗವೆಂದು ಹೇಳಿದ್ದಾರೆ. ಈಗ ಈ ಎರಡು ಅಸ್ವಸ್ಥಗಳ ನಡುವೆ ನಿನ್ನ ಆಯ್ಕೆ ಮಾಡಿಕೊಳ್ಳಬಹುದು. ಅವನಿಗೆ ಕ್ಯಾನ್ಸರ್ ರೋಗವಿತ್ತೆಂದು ಒಂದು ಊಹನೆ ಇದೆ, ಆದರೆ ನಾವು ಅವನ ಮೈಮೇಲೆ ಕುರುಗಳಿದ್ದವು ಎಂದು ಮಾತ್ರ ಹೇಳೋಣ. ಅದು ಏನೇ ಆಗಿದ್ದರೂ ಅವನಿಗೆ ಅದರಿಂದ ನಿಜವಾದ ತೊಂದರೆಯಾಗಿತ್ತು. ಕರ್ತನಲ್ಲಿ ಪ್ರಿಯರೇ, ಈ ಜೀವಿತದಲ್ಲಿನ ಸಮಾಧಾನವನ್ನು ಪೂರ್ಣ ಕಸಿಯುವುದಕ್ಕಾಗಿ ಸೈತಾನನು ಯೋಬನ ಮೇಲೆ ಪೂರ್ಣವಾಗಿ ಮುಗಿಬಿದ್ದನು. ಈಗ ಅವನ ಹೆಂಡತಿಯ ಪ್ರವೇಶವಾಗುತ್ತದೆ. ಯೋಬ 2ನೇ ಅಧ್ಯಾಯ 9ನೇ ವಚನ ಹೀಗೆ ಹೇಳುತ್ತದೆ, ಹೀಗಿರುವಲ್ಲಿ ಅವನ ಹೆಂಡತಿ ಅವನಿಗೆ, ನಿನ್ನ ಯಥಾರ್ಥತ್ವವನ್ನು ಇನ್ನೂ ಬಿಡಲಿಲ್ಲವೋ, ದೇವರನ್ನು ದೂಷಿಸಿ ಸಾಯಿ ಎಂದು ಹೇಳಿದಳು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ತಾನು ತನ್ನನ್ನು ಒಬ್ಬ ಮನುಷ್ಯನೆಂದು ಕರೆಸಿಕೊಳ್ಳಲಿಕ್ಕೂ ಹಿಂಜರಿಯುವ ರೀತಿಯಲ್ಲಿ ಸೈತಾನನು ಅವನನ್ನು ಹೊಡೆದನು. ಅವನ ಹೆಂಡತಿ ದೇವರನ್ನು ದೂಷಿಸಿ ಸಾಯಿ ಎಂದು ಹೇಳಿದ್ದು ಒಬ್ಬ ಪತ್ನಿಯ ಬಾಯಿಂದ ಬರಬಹುದಾದ ಅತಿ ವಿಚಿತ್ರ ಸಲಹೆಯಾಗಿದೆ. ಆಕೆ ವಿಧವೆಯಾಗುವುದನ್ನು ಬಯಸಿದಂತಿದೆ, ಆದರೆ ಆಕೆಗೆ ಅವನ ಸಂಗತಿಗಳನ್ನು ನೋಡಿ ತಡೆಯಲಾಗದೆ ಈ ಮಾತನ್ನು ಹೇಳಿರಬಹುದು. ಸೈತಾನನು ಯೋಬನಿಗಿದ್ದ ಎಲ್ಲವನ್ನೂ ತೆಗೆದುಬಿಟ್ಟನು. ಅವನ ಪತ್ನಿಯನ್ನು ಕೂಡ ಯಾಕೆ ತೆಗೆದು ಬಿಡಲಿಲ್ಲ? ಆಕೆಯಿಂದ ಅವನಿಗೆ ಯಾವ ಸಹಾಯವೂ ಆಗದೆಂಬ ಕಾರಣಕ್ಕಾಗಿ ಇರಬಹುದು. ಆಕೆ ನಿಜವಾಗಿ ಸೈತಾನನ ಆಶೆಯಂತೆ ನಡೆಯುವಳಾಗಿ ಕಂಡಳು. ಯೋಬ 2ನೇ ಅಧ್ಯಾಯ 10ನೇ ವಚನ ಹೀಗೆ ಹೇಳುತ್ತದೆ, ಆಗ ಯೋಬನು ಆಕೆಗೆ, ಮೂರ್ಖಳು ಮಾತಾಡಿದಂತೆ ನೀನು ಮಾತಾಡುತ್ತಿ. ದೇವರ ಹಸ್ತದಿಂದ ನಾವು ಒಳ್ಳೆಯದನ್ನು ಹೊಂದುತ್ತೇವಷ್ಟೇ, ಕೆಟ್ಟದ್ದನ್ನು ಹೊಂದಬಾರದೋ ಎಂದು ಹೇಳಿದನು. ಈ ಸಂದರ್ಭದಲ್ಲಿಯೂ ಪಾಪದ ಮಾತೊಂದು ಅವನ ತುಟಿಗಳಿಂದ ಹೊರಡಲಿಲ್ಲ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಯೋಬನು ತನ್ನ ಯಥಾರ್ಥತ್ವವನ್ನು ಕಾಪಾಡಿಕೊಂಡನು. ಇಲ್ಲಿಂದ ಈ ಪುಸ್ತಕದ ನಿಜವಾದ ಆರಂಭವಾಗುತ್ತದೆ. ಯೋಬನ ಮೇಲೆ ಹೀಗೆ ಆಕ್ರಮಣವಾಯಿತೆಂದು, ಅವನು ಹೇಗೆ ತನ್ನ ಯಥಾರ್ಥತ್ವವನ್ನು ಕಾಪಾಡಿಕೊಂಡನೆಂದು ನೋಡಿದೆವು. ಈಗ ಅವನ ಸ್ನೇಹಿತರು ಬಂದು ಅವನನ್ನು ಸಂತೈಸತೊಡಗಿದರು. ಈಗ ಅವನ ಯಥಾರ್ಥತೆಗೆ ಪರೀಕ್ಷೆಯುಂಟಾಗುತ್ತದೆ. ಇಲ್ಲಿಂದ ಸಂವಾದಗಳು ಆರಂಭವಾಗುತ್ತದೆ. ಧೂಳಿಗೆ ಸಮವಾಗುವಷ್ಟು ಕೆಳಕ್ಕೆ ಎಂಬ ವಿಚಾರವನ್ನು ನೋಡೋಣ. ಯೋಬ 2ನೇ ಅಧ್ಯಾಯ 11ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ, ತೇಮಾನ್ಯನಾದ ಎಲಿಫಜನು, ಶೂಹಾಯ್ಯನಾದ ಬಿಲ್ದದನು, ನಾಮಾತ್ಯನಾದ ಚೋಫರನು ಎಂಬ ಯೋಬನ 3 ಸ್ನೇಹಿತರು ಅವನಿಗೆ ಸಂಭವಿಸಿದ ಆಪತ್ತಿನ ಸುದ್ದಿಯನ್ನು ಕೇಳಿದೊಡನೆ, ನಾವೆಲ್ಲರೂ ಕೂಡಿ ನಮ್ಮ ಸಂತಾಪವನ್ನು ತೋರ್ಪಡಿಸಿ ಅವನನ್ನು ಸಂತೈಸೋಣ ಬನ್ನಿರಿ ಎಂದು ಗೊತ್ತು ಮಾಡಿಕೊಂಡು ತಮ್ಮ ತಮ್ಮ ಸ್ಥಳಗಳಿಂದ ಅವನ ಬಳಿಗೆ ಬಂದರು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಈಗ ಯೋಬನ 3 ಮಂದಿ ಸ್ನೇಹಿತರು ಕಾಣಿಸಿಕೊಳ್ಳುತ್ತಾರೆ. ಅವರ ಕುರಿತಾಗಿ ಸ್ವಲ್ಪ ತಿಳಿದುಕೊಳ್ಳೋಣ. ಎಲಿಫಜನು ತೇಮಾನ್ಯನು. ಆದಿಕಾಂಡ 36ನೇ ಅಧ್ಯಾಯ 10 ಮತ್ತು 11ನೇ ವಚನದ ಪ್ರಕಾರ ತೇಮಾನನು ಏಸಾವನ ಮೊಮ್ಮಗನು. ಬಿಲ್ದದನು ಶೂಹಯ್ಯನು. ಆದಿಕಾಂಡ 25ನೇ ಅಧ್ಯಾಯ 2ರ ಪ್ರಕಾರ ಶೂಹಯ್ಯನು ಅಬ್ರಹಾಮನ ಮಗನು. ಚೋಫರನು ನಾಮಾತ್ಯನು. ನಾಮವು ಉತ್ತರ ಅರೇಬಿಯಾದಲ್ಲಿದೆ. ಆದಿಪಿತೃಗಳ ಕಾಲದಲ್ಲಿದ್ದ ಯೋಬನ ಕಾಲವನ್ನು ಗೊತ್ತು ಮಾಡಲು ಇವು ಸಹಾಯಕವಾಗಿವೆ. ಮಾತ್ರವಲ್ಲದೆ ಅವನು ವಾಸಿಸುತ್ತಿದ್ದ ಸ್ಥಳದ ಸಾಮಾನ್ಯ ನೆಲೆಯನ್ನು ಊಹಿಸಲಿಕ್ಕೂ ಸಾಧ್ಯವಿದೆ, ನಿರ್ದಿಷ್ಟ ಸ್ಥಳ ತಿಳಿದಿರದಿದ್ದರೂ. ಪ್ರಿಯರೇ, ಈ ಸ್ನೇಹಿತರು ಯೋಬನ ದುಃಖವನ್ನು ಹಂಚಿಕೊಳ್ಳಲು ಬಂದರು. ಅವನ ಈ ಸ್ನೇಹಿತರ ಕುರಿತಾಗಿ ಕೆಲವು ಕೆಟ್ಟ ಸಂಗತಿಗಳನ್ನು ನಾನು ಹೇಳಲಿರುವುದರಿಂದ ಈಗ ಸ್ವಲ್ಪ ಅವರ ಕುರಿತಾದ ಒಳ್ಳೆಯದನ್ನೂ ಹೇಳಬೇಕು. ಈ ಘಟನೆ ನಡೆಯುವ ತನಕ ಅವರೆಲ್ಲರೂ ಅವನ ನಿಜವಾದ ಸ್ನೇಹಿತರಾಗಿದ್ದರು. ಆದರೆ ಇದಾದ ಬಳಿಕ ಅವರು ಯೋಬನಿಂದ ದೂರವಾದರು. ಇದಕ್ಕೆ ಕಾರಣ ಅವರಿಗೆ ದೇವರ ಇಲ್ಲವೇ ದೇವರ ಕೆಲವು ಕಾರ್ಯಗಳ ಸರಿಯಾದ ಪರಿಚಯವಿದ್ದಿರಲಿಲ್ಲ. ಪ್ರೀತಿಯುಳ್ಳ ದೇವಜನರೇ, ಕೊನೆಯದಾಗಿ ಯೋಬ 2ನೇ ಅಧ್ಯಾಯ 12 ಮತ್ತು 13ನೇ ವಚನಗಳನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ, ಅವರು ದೂರದಿಂದ ಕಣ್ಣೆತ್ತಿ ನೋಡಿ ಯೋಬನ ಗುರುತನ್ನು ಹಿಡಿಯಲಾರದೆ ಹೋದ ಕಾರಣ
ಗಟ್ಟಿಯಾಗಿ ಹತ್ತು ತಮ್ಮ ತಮ್ಮ ಮೇಲಂಗಿಗಳನ್ನು ಹರಿದುಕೊಂಡು ಮಣ್ಣನ್ನು ಮೇಲಕ್ಕೆ ತೂರಿ ತಮ್ಮ ತಲೆಯ ಮೇಲೆ ಸುರಿದುಕೊಂಡರು. ಬಳಿಕ ಅವನಿಗೆ ವಿಪರೀತ ಬಾಧೆ ಎಂದು ತಿಳಿದು 7 ದಿನಗಳವರೆಗೆ ಹಗಲಿರುಳು ನೆಲದ ಮೇಲೆ ಅವನೊಂದಿಗೆ ಅವನ ಸಂಗಡ ಒಬ್ಬರೂ ಮಾತಾಡದೆಯೇ ಇದ್ದರು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ತಮ್ಮ ಸ್ನೇಹಿತನಾದ ಯೋಬನಿಗೆ ತೊಂದರೆಯಾಗಿದೆ ಎಂದು ಅವರು ಕೇಳಿದ್ದರು. ಆದರೆ ಅವನಿಗೆ ಇಂಥ ದುಸ್ಥಿತಿಯಾಗಿತ್ತೆಂದು ಅವರು ಊಹಿಸಿರಲಿಲ್ಲ. ಈ ಸ್ನೇಹಿತರು ಬಹಳವಾಗಿ ದುಃಖಪಟ್ಟು ಅತ್ತರು. 7 ದಿನಗಳವರೆಗೆ ಅವರು ಅವನ ಸಂಗಡ ಕೂತಿದ್ದು ಏನನ್ನೂ ಮಾತನಾಡದೇ ಇದ್ದರು. ಅವರು ಅವನ ಸಂಗಡ ದುಃಖಪಟ್ಟು ಅತ್ತರೂ ಕೂಡ ಅವರು ನಿಜವಾದ ಸಂತೈಸುವಿಕೆ ನೀಡಲು ಈ 3 ಕಾರಣಗಳಿಂದ ಅವರಿಗಾಗಲಿಲ್ಲ. ಅದೇನೆಂದರೆ, ಅವರು ದೇವರನ್ನು ಅರ್ಥ ಮಾಡಿಕೊಳ್ಳಲಿಲ್ಲ, ಯೋಬನನ್ನೂ ಅವರು ತಿಳಿದುಕೊಳ್ಳಲಿಲ್ಲ, ಅವರು ತಮ್ಮನ್ನು ತಾವೇ ಅರ್ಥ ಮಾಡಿಕೊಳ್ಳಲಿಲ್ಲ ಎಂಬುದೇ. ಈ 7 ದಿನಗಳು ಅವರು ತಮ್ಮಲ್ಲಿ ಯೋಚಿಸಿಕೊಳ್ಳುತ್ತಾ ಇದ್ದು ಎಲ್ಲರೂ ಒಂದು ತೀರ್ಮಾನಕ್ಕೆ ಬಂದರು. ಅವರು ಬೇರೆ ಬೇರೆ ದೃಷ್ಟಿಕೋನಗಳಿಂದ ಯೋಚಿಸಿದರು, ಆದರೆ ಅವರ ತೀರ್ಮಾನ ಒಂದೇ ಆಗಿತ್ತು. ಈ ಸಂಗತಿಗಳು ಯೋಬನಿಗೆ ಸಂಭವಿಸಿರಬೇಕಾದರೆ ಅವನು ಬಹು ಭಯಂಕರ ಪಾಪಿಯಾಗಿರಬೇಕು. ದೇವರು ಅವನನ್ನು ಶಿಕ್ಷಿಸುತ್ತಿದ್ದಿರಬೇಕು. ಅವನು ತನ್ನ ಜೀವಿತವನ್ನು ತಿದ್ದಿ ಸರಿಪಡಿಸಿಕೊಳ್ಳುವುದು ಒಳ್ಳೆಯದು. ಅವರ ಪ್ರತಿಯೊಬ್ಬರ ತೀರ್ಮಾನ ಇದೇ ಆಗಿತ್ತು. ಪ್ರಿಯರೇ, ಯೋಬನಿಗೆ ಇನ್ನೂ ಮೌನವಾಗಿರಲು ಸಾಧ್ಯವಾಗಲಿಲ್ಲ. ಅವರು ತಮಗೆಲ್ಲವೂ ತಿಳಿತೆನ್ನುವ ಹಾಗೆ ಒಂದು ಹಾಸ್ಯದ ರೇಖೆಯೊಂದಿಗೆ ತಲೆಯಾಡಿಸುತ್ತಿದ್ದರು. ಅವರು ಹೀಗೆ ಹೇಳುವಂತೆ ಕಂಡಿತು, ಆಹಾ ಯೋಬನೇ, ಕೊನೆಗೂ ಎಲ್ಲವೂ ಹೊರಗೆ ಬಂತು. ನೀನು ಪಾಪದಲ್ಲಿ ಜೀವಿಸುತ್ತಿದ್ದಿ, ಆದರೆ ಒಳ್ಳೆಯ ಭಕ್ತಿವಂತನ ಹಾಗೆ ತೋರಿಸಿಕೊಂಡಿ. ಈಗ ಕೊನೆಗೂ ನಿನ್ನ ಪಾಪ ಬಹಿರಂಗವಾದ್ದರಿಂದ ಈ ಸ್ಥಿತಿ ನಿನಗೆ ಬಂತು. ಯೋಬನಿಗೆ ಇದನ್ನು ಸಹಿಸಿಕೊಳ್ಳಲಾಗಲಿಲ್ಲ. ಪ್ರೀತಿಯುಳ್ಳ ದೇವಜನರೇ, ನಾವು ಕೂಡ ನಮ್ಮ ಜೀವಿತದಲ್ಲಿ ಮುಂದೆ ಸಾಗುವಾಗ ಯಾರ ವಿಷಯದಲ್ಲೂ ಕೂಡ ತೀರ್ಪು ಮಾಡದೇ ಇರೋಣ. ಯಾಕಂದರೆ ನಾವು ಅನೇಕ ಬಾರಿ ಹೊರಗಿನ ವಿಚಾರದಲ್ಲಿ ತೀರ್ಪು ಮಾಡುತ್ತೇವೆ, ಆದರೆ ದೇವರು ಎಲ್ಲವನ್ನೂ ಬಲ್ಲವನು. ನಮ್ಮ ಜೀವಿತವನ್ನು ಆತನಿಗೆ ಒಪ್ಪಿಸಿಕೊಟ್ಟು ದೇವರ ಆತ್ಮನ ಬಲದೊಂದಿಗೆ ನಿಜವಾದ ನಂಬಿಕೆ ಜೀವಿತವನ್ನು ಜೀವಿಸೋಣ. ಹೀಗಾಗುವಂತೆ ದೇವರು ತಾನೇ ನಮಗೆ ಸಹಾಯ ಮಾಡಿ ನಡೆಸಲಿ. ಕರ್ತನ ಕೃಪೆಯು ಸದಾ ನಿಮ್ಮ ಸಂಗಡ ಇರಲಿ. ಪ್ರಿಯ ವೀಕ್ಷಕರೇ, ಭೂಲೋಕದಲ್ಲಿ ಸೈತಾನನು ಎಂದಿನಂತೆ ತನ್ನ ಕಾರ್ಯ ನಡೆಸುತ್ತಿದ್ದಾನೆ. ನಾವು ಎಚ್ಚರದಿಂದಿರಬೇಕು. ದೇವರು ತೋರಿಸುವ ಸತ್ಯದ ದಾರಿಯಲ್ಲಿ ಮುಂದೆ ಸಾಗಬೇಕು. ನಮ್ಮ ಜೀವಿತದಲ್ಲಿ ಸೈತಾನನನ್ನು ಗೆಲ್ಲಬೇಕು. ಇತರರಿಗೆ ದೇವರ ಪ್ರೀತಿಯನ್ನು ಸಾರೋಣ. ಪ್ರಾರ್ಥನೆ ಮಾಡೋಣ. ಪ್ರೀತಿ ಸ್ವರೂಪನಾದ ದೇವರೇ, ನೀನು ಜಯವೀರನಾಗಿದ್ದಿ. ನಮಗೂ ಅದನ್ನೇ ನಮ್ಮ ಜೀವಿತದಲ್ಲಿ ಅನುಗ್ರಹಿಸ್ತಾ ಇದ್ದಿ. ನಿನ್ನ ವಾಕ್ಯದ ಮೂಲಕ ನಾವು ನಮ್ಮ ಜೀವಿತದಲ್ಲಿ ಬರುವಂತೆಲ್ಲ ಸ್ಥಿತಿಯಲ್ಲಿ ಸೈತಾನನನ್ನು ಜಯಿಸಲಿಕ್ಕೆ ಸಾಧ್ಯ. ಆದ್ದರಿಂದ ಅನುದಿನವೂ ವಾಕ್ಯ ಭರಿತರಾಗಿ ಜೀವಿಸುವುದಕ್ಕೆ ಆತ್ಮನ ಬಲದಲ್ಲಿ ನಮ್ಮನ್ನು ಮುನ್ನಡೆಸು. ತಂದೆಯಾದ ದೇವರೇ, ನಮ್ಮೆಲ್ಲ ವೀಕ್ಷಕರನ್ನು ಕರುಣಿಸಬೇಕಾಗಿ ಬೇಡುತ್ತೇವೆ. ಅವರವರು ಇರುವಂಥ ಸ್ಥಳದಲ್ಲಿ ನಿನ್ನ ಭದ್ರತೆಯನ್ನು, ನಿನ್ನ ಸಮಾಧಾನವನ್ನು, ನಿನ್ನ ರಕ್ಷಣೆಯ ಸಂತೋಷವನ್ನು ಎಲ್ಲರಿಗೂ ಅನುಗ್ರಹಿಸಿಕೊಟ್ಟು ಕೈ ಹಿಡಿದು ನಡೆಸಿ ನೀನು ಮಾತ್ರ ಮಹಿಮೆ ಹೊಂದು. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ತಂದೆಯೇ, ಆಮೆನ್. ಪ್ರಿಯರೇ, ನೀವು ನೀಡುವ ಮಿಸ್ ಕಾಲ್ಗಳಿಗೂ ಕರೆಗಳಿಗೂ ಹೃದಯಪೂರ್ವಕವಾದ ವಂದನೆಗಳು. ನಿಮ್ಮ ಒಂದೊಂದು ಕರೆಗಳು ಅನೇಕರ ಜೀವಿತಕ್ಕೆ ಬೆಳಕನ್ನು ನೀಡುತ್ತದೆ. ಆದುದರಿಂದ ಹಿಂದೆ ಕರೆ ಮಾಡಿರಿ. ಮತ್ತೆ ಸಂಧಿಸೋಣ. ವಂದನೆಗಳು.